ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಪ್ರಥಮ PUC ಪ್ರಥಮ ಕಿರು ಪರೀಕ್ಷೆ 2026-27, ಒಟ್ಟು ಅಂಕಗಳು 40. ವಿಷಯ ರಾಜ್ಯಶಾಸ್ತ್ರ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕಿರು ಪರೀಕ್ಷೆಯಲ್ಲಿ ಭಾಳಷ್ಟು ಸಹಾಯ ಸಹ ಆಗ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ನನಗೆ ನಮ್ಮ ವಿದ್ಯಾರ್ಥಿಗಳು ಕೊಟ್ಟಿರುವಂಥದ್ದು, ಅವರ ಹೆಸರುಗಳನ್ನು ಅಲ್ಲಿ ಬಳಸೋದಿಲ್ಲ. ಸೊ ಪ್ರಶ್ನೆ ಪತ್ರಿಕೆ ಬಂದಿದೆ, ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 3 ಅಂಕ. ದಿ ಪ್ರಿನ್ಸ್ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಸೊ ಆಯ್ಕೆಯನ್ನು ನೋಡಿದಾಗ ಆಯ್ಕೆ ಸಿ ಇದೆ, ಮೆಕೆವೆಲ್ಲಿ ಅಂತ ಹೇಳ್ತೀವಿ. ರಾಜ್ಯದ ಜನಸಂಖ್ಯೆಯು 10,000 ಜನ ಇರಬೇಕೆಂದು ಹೇಳಿದವರು ಯಾರು? ಸೊ ಆಯ್ಕೆ ಡಿ, ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಪರಮಾಧಿಕಾರದ ಮೂಲ ಪದ ಸೂಪರ್ನಾಸ್ ಅಂತ ಹೇಳ್ತೀವಿ, ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಬಿಟ್ಟ ಸ್ಥಳ ತುಂಬಿರಿ. ದಿ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ದಿ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಬರೆದವರೇ ಅರಿಸ್ಟಾಟಲು. ಸಪ್ತಾಂಗ ಸಿದ್ಧಾಂತವನ್ನು ಹೊರಡಿಸಿದವರು ಕೌಟಿಲ್ಯ. ಡ್ಯಾಶ್ರವರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ, ಯಾರೀ? ರಾಷ್ಟ್ರಪತಿ. ಸೊ ಇವು 3 ಉತ್ತರಗಳನ್ನು ನೀವು ಇಲ್ಲಿ ನೋಡ್ತಾ ಹೋಗ್ತೀರಿ. ನೆಕ್ಸ್ಟು ನಿಮಗಿಲ್ಲಿ ಒಂದು ಪ್ರಮುಖವಾಗಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಪಾಲಿಸ್, ಲಿಬರ್, ಲ್ಯಾಗ್ ಅಂತೇಳಿ. ಪಾಲಿಸ್ ಎನ್ನುವಂಥದ್ದು ರಾಜ್ಯಕ್ಕೆ ಸಂಬಂಧಿಸಿರುವಂಥದ್ದು, ಲಿಬರ್ ಎನ್ನುವಂಥದ್ದು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದು, ಲ್ಯಾಗ್ ಎನ್ನುವಂಥದ್ದು ಕಾನೂನಿಗೆ ಸಂಬಂಧಿಸಿದ್ದು. ಹಾಗಾಗಿ ಪರಮಾಧಿಕಾರ ಎನ್ನುವುದನ್ನು ಕಾಮೆಂಟಲ್ಲಿ ನೀವು ನನಗೆ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದರೆ LBA 1ರಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದೆ, ಆಲ್ರೆಡಿ ಪ್ರಶ್ನೆ ಬಂದು ಹೋಗಿದೆ. ರಾಜ್ಯದ ಮುಖ್ಯ ಉದ್ದೇಶ ಏನು? ಇನ್ನು ಜೀನ್ ಬೋಡಿನ್ ಅವರು ಬರೆದಿರುವಂಥ ಪುಸ್ತಕ ಹೆಸರಿಸಿ. ಸೊ ಪ್ರಮುಖವಾಗಿ ಬಂದಿರುವಂಥ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ, ಬೇಕಾದ 4ಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ರಾಜ್ಯಶಾಸ್ತ್ರ ಎಂದರೇನು ಅಂತೇಳಿ ವ್ಯಾಖ್ಯಾನ ಭಾಳ ಜನ ಕೊಟ್ಟಿದ್ದಾರೆ, ಅವುಗಳನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ಮಾನವ ಸಮಾಜ ಜೀವಿ ಹೇಗೆ? ಮಾನವ ಸಮಾಜ ಜೀವಿ ಹೇಗೆ? ಯಾಕಂದರೆ ಮನುಷ್ಯ ಸಮಾಜವನ್ನು ಬಿಟ್ಟು ಬದುಕಲಾರ. ಸಮಾಜವನ್ನು ಬಿಟ್ಟು ಬದುಕುವ ಯಾರು ಅಂತಂದರೆ ದೆವ್ವ ಆಗಿರಬೇಕು, ಅಥವಾ ಶೈತಾನ ಆಗಿರಬೇಕು, ಅಥವಾ ದೇವರಾಗಿರಬೇಕು ಅಂಥೇಳಿ ಇಲ್ಲಿ ಹೇಳ್ತಾರೆ. ಏನಾಗಿರ್ಬೇಕು ಅಂತ ಹೇಳ್ತಾರೆ? ದೇವರಾಗಿರ್ಬೇಕು, ಇಲ್ಲ ಶೈತಾನ ಆಗಿರಬೇಕು ಅಂತ ಹೇಳ್ತಾರೆ. ರಾಜ್ಯದ 4 ಮೂಲಾಂಶಗಳನ್ನು ಹೆಸರಿಸಿ. 4 ಮೂಲಾಂಶಗಳಿದೆ, ಅವನ್ನ ಹೆಸರಿಸಿ. ರಾಜ್ಯ ಅನಿವಾರ್ಯ ಏಕೆ? ನೋಡಿರಿ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ. ಪರಮಾಧಿಕಾರದ ಸ್ವರೂಪಗಳಿದ್ದಾವೆ, ಅವುಗಳ ಯಾವುವು ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟು, ಕಾನೂನನ್ನು ವ್ಯಾಖ್ಯಾನಿಸಿ. ಕಾನೂನು ಎಂದರೇನು? ವ್ಯಾಖ್ಯಾನ ರೂಪದಲ್ಲಿ ಕೊಡಿ. ಯಾವುದಾದರೂ 2 ರಾಜಕೀಯ ಹಕ್ಕುಗಳು. 1ನೇದ್ದು ರಾಜಕೀಯ ಹಕ್ಕು, ಮತ ಚಲಾವಣೆ ಮಾಡ್ತೀವಿ. 2, ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀವಿ, ರಾಜಕೀಯದಲ್ಲಿ ಸ್ಪರ್ಧಿಸ್ತೀವಿ. ಹೌದಾ? ಈ ರೀತಿ ನಾವು ಬರೀಬೋದು. ನೆಕ್ಸ್ಟು 15ರಿಂದ 20 ವಾಕ್ಯಗಳು ಉತ್ತರಿಸಿ, ಬೇಕಾದ 2ಕ್ಕೆ ಅಂತ ಕೊಟ್ಟಿದ್ದಾರೆ. ರಾಜ್ಯಶಾಸ್ತ್ರದ ಸ್ವರೂಪ ವಿವರಿಸಿ. ರಾಜ್ಯಶಾಸ್ತ್ರದ ಒಂದು ಸ್ವರೂಪ ಇದೆ, ಅದನ್ನು ವಿವರಣೆ ಕೊಡಿ ಅಂತ ಹೇಳ್ತಾರೆ. ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳಿದ್ದಾವೆ. ಆಲ್ರೆಡಿ LBಯಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ, ರಿಪೀಟೆಡ್ ಕ್ವಶನ್. ಪರಮಾಧಿಕಾರದ ಅರ್ಥ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಪರಮಾಧಿಕಾರ ಎಂದರೇನೋ ಅದರ ಲಕ್ಷಣಗಳನ್ನು ಇಲ್ಲಿ ವಿವರಿಸ್ತಾ ಹೋಗಿ ಅಂತಾರೆ. ಇನ್ನು ಕೊನೆಯದು ಬೇಕಾದ 1ಕ್ಕೆ ನಿಮಗಿಲ್ಲಿ 10 ಅಂಕದ ಒಂದು ಪ್ರಶ್ನೆ ಇದೆ. 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜ್ಯ ಎಂದರೇನೋ ಅದರ ಮೂಲಾಂಶಗಳನ್ನು ವಿವರಿಸಿ. ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವವನ್ನು ಬರೆಯಿರಿ ಅಂತ ಹೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕೆಲವು ಕಾಲೇಜುಗಳಲ್ಲಿ ಇನ್ನೂ ಪರೀಕ್ಷೆ ಆಗದ ಕಾರಣ, ಸೊ ಹಾಗಂತ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದೀರಿ. ಸೊ ಹಾಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.